ಶಾಸಕರಿಗೆ ಆರ್ಎಸ್ಎಸ್ ಸಂಕಷ್ಟ. ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಲಾಗಿದೆ. ಹೆಸರನ್ನ ಉಲ್ಲೇಖಿಸದೆ ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಸರ್ಕಾರಿ ಸ್ಥಳದಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಅದು ಕೂಡ ಹೆಸರನ್ನ ಉಲ್ಲೇಖಿಸದೆ ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ನಿರ್ಧಾರವೇ ಕೈ ಸರ್ಕಾರಕ್ಕೆ ಸಂಕಷ್ಟ ಎದುರಾಗುತ್ತಾ? ಹಾಗಾದ್ರೆ ಸಂಪುಟದ ತೀರ್ಮಾನ ಕಾಂಗ್ರೆಸ್ಗೆ ಮುಳುವಾಗುತ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಕರಾವಳಿ ಆಗಿರಬಹುದು, ಕಲ್ಯಾಣ ಕರ್ನಾಟಕದ ಶಾಸಕರಿಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ಹಿಂದೂ ವಿರೋಧಿ ಸರ್ಕಾರ ಅಂತಿದ್ದವರಿಗೆ ಇದೀಗ ಒಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಯಾಕೆಂದ್ರೆ ಪ್ರತಿ ಬಾರಿ ಹಿಂದೂ ವಿರೋಧಿ ಅಂತ ಹೇಳಲಾಗ್ತಾ ಇತ್ತು. ಸರ್ಕಾರಿ ಸ್ಥಳದಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಸದ್ಯಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ. ಅದು ಕೂಡ ಸರ್ಕಾರ ಹೆಸರನ್ನ ಉಲ್ಲೇಖಿಸದೆ ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧವನ್ನ ವಿಧಿಸಲಾಗ್ತಾ ಇದೆ. ಈ ನಿರ್ಬಂಧದ ನಿರ್ಧಾರ ಕೈ ಸರ್ಕಾರಕ್ಕೆ ಸಂಕಷ್ಟ ಎದುರಾಗುತ್ತಾ ಎಂಬ ಪ್ರಶ್ನೆಯನ್ನ ಮೂಡ್ತಾ ಇದೆ. ಸಂಪುಟದ ತೀರ್ಮಾನ ಕಾಂಗ್ರೆಸ್ಗೆ ಹಾಗಾದ್ರೆ ಮುಳುವಾಗುತ್ತಾ? ಈ ಕರಾವಳಿ ಭಾಗ ಆಗಿರಬಹುದು ಅಥವಾ ಕಲ್ಯಾಣ ಕರ್ನಾಟಕದ ಶಾಸಕರಿಗೆ ಈಗ ಬಹಳ ಟೆನ್ಷನ್ ಆಗ್ತಾ ಇದೆ. ಯಾವ ಕಾರಣಕ್ಕೆ ಅಂತಂದ್ರೆ ಹಿಂದೂ ವಿರೋಧಿ ಸರ್ಕಾರ ಅಂತ ಬಿಜೆಪಿಯವರು ಯಾವಾಗಲೂ ಕೂಡ ಹೇಳ್ತಾ ಇದ್ರು. ಒಂದು ಹಿಂದೂ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಬಹಳ ಟೀಕೆಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಬಿಜೆಪಿಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಬಿಜೆಪಿ ಅಷ್ಟೇ ಅಲ್ಲ, ಬೇರೆಯವರು ಕೂಡ ಈ ಒಂದು ಆರೋಪವನ್ನ ಮಾಡ್ತಾ ಇದ್ರು ಕಾಂಗ್ರೆಸ್ ಮೇಲೆ. ಎಲ್ರಿಗೂ ಕೂಡ ಇದು ಒಂದು ಅಸ್ತ್ರ ಆಗಿ ಪರಿಣಮಿಸುತ್ತಾ? ಹಾಗಾದ್ರೆ ಮತ ಬ್ಯಾಂಕ್ ಮೇಲೆ ಆರ್ಎಸ್ಎಸ್ ನಿರ್ಬಂಧ ಎಫೆಕ್ಟ್ ಬೀರುವ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ನ ಕೆಲ ಕ್ಷೇತ್ರಗಳಲ್ಲಿ ಹಿಂದೂಗಳ ಮತ ಬಹಳ ನಿರ್ಣಯ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿಯೇ ನಿರ್ಬಂಧ ಸಮರದಿಂದ ಶಾಸಕರು ಸ್ವಲ್ಪ ದೂರ ಉಳಿದಿದ್ದಾರೆ. ಇನ್ನು ಸ್ಥಳೀಯ ಚುನಾವಣೆಗೂ ಕೂಡ ಎಫೆಕ್ಟ್ ಅಂತ ಶಾಸಕರು ಭಯ ಪಡ್ತಾ ಇದ್ದಾರೆ. ಆತಂಕ ಎದುರಾಗಿದೆ. ಕರಾವಳಿ ಕಲ್ಯಾಣ ಕರ್ನಾಟಕದ ಶಾಸಕರಿಗೆ ಟೆನ್ಷನ್ ಆಗ್ತಾ ಇದೆ. ಸಂಪುಟದ ತೀರ್ಮಾನ ಕಾಂಗ್ರೆಸ್ಗೆ ಮುಳುವಾಗುತ್ತಾ? ಕೈ ಶಾಸಕರಿಗೆ ಆರ್ಎಸ್ಎಸ್ ಸಂಕಷ್ಟ ಎದುರಾಗಿರುವಂತದ್ದು. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ಪ್ರತಿ ಬಾರಿ ಕಾಂಗ್ರೆಸ್ ವಿರುದ್ಧ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಹಿಂದೂ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಬಿಜೆಪಿಯವರು ಪ್ರತಿ ಬಾರಿಯೂ ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಏನ್ ಆರ್ಎಸ್ಎಸ್ ಚಟುವಟಿಕೆಗಳ ಮೇಲೆ ನಿರ್ಬಂಧವನ್ನ ವಿಧಿಸಿದ್ದಾರೆ, ಈ ಒಂದು ಸಂಕಷ್ಟ ಕಾಂಗ್ರೆಸ್ಗೀಗ ಎದುರಾಗತ್ತಾ ಅಂತ? ಸಾಹಿತ್ಯ ಸದ್ಯದ ಮಟ್ಟಿಗೆ ನಿನ್ನೆ ಸಚಿವ ಸಂಪುಟದಲ್ಲಿ ನಡೆದಂತಹ ಚರ್ಚೆ ಜೊತೆಗೆ ತೆಗೆದುಕೊಂಡಂತಹ ಡಿಸಿಷನ್ ಏನಿದೆ ಅದು ಈಗ ತ್ರಿಶಂಕು ಸ್ಥಿತಿಗೆ ಕಾಂಗ್ರೆಸ್ ಅನ್ನ ತಲುಪಿಸುತ್ತಾ ಅನ್ನುವಂತಹ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿಯೇ ಶುರುವಾಗಿರುವಂತಹದ್ದು. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಗೆದ್ದಿರುವಂತಹ ಇಬ್ಬರು ಶಾಸಕರುಗಳು ಜೊತೆಗೆ ಬೇರೆ ಬೇರೆ ಕಡೆ ಅಂದ್ರೆ ಈ ಹಿಂದುತ್ವ ಮತ್ತೆ ಆರ್ಎಸ್ಎಸ್ ಅನ್ನುವಂತಹ ಬೆಲ್ಟ್ ಏನಿದೆ ಆ ಭಾಗಗಳಲ್ಲಿ ಕಾಂಗ್ರೆಸ್ ನಾಯಕರುಗಳು ಮುಂಬರುವಂತಹ ಚುನಾವಣೆಯನ್ನ ಎದುರಿಸೋದು ಕಷ್ಟ ಅನ್ನುವಂತಹದ್ದು ಅನೇಕರ ಮಾತು. ಜೊತೆಗೆ ಒಂದ್ ಕಡೆ ಕಾಂಗ್ರೆಸ್ ಆದ್ರೂ ಕೂಡ ಒಂದಿಷ್ಟು ಕಡೆಗಳಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಗಿರಬಹುದು ಅಥವಾ ಇನ್ನಿತರ ಒಂದಿಷ್ಟು ಅಂಶಗಳನ್ನ ಇಟ್ಕೊಂಡು ಗೆಲುವನ್ನ ಸಾಧಿಸುವಂತಹ ಒಂದಿಷ್ಟು ಪ್ರಯತ್ನಗಳನ್ನ ಕಾಂಗ್ರೆಸ್ ಶಾಸಕರುಗಳು ಮಾಡಿದ್ರು. ಆದ್ರೆ ಇದೀಗ ಸರ್ಕಾರ ಈ ತೆಗೆದುಕೊಂಡಂತಹ ನಿರ್ಧಾರ ಮುಂಬರುವಂತಹ ದಿನಗಳಲ್ಲಿ ದೊಡ್ಡ ಮಟ್ಟಿನ ಹೊಡೆತ ಆ ಭಾಗದ ಶಾಸಕರುಗಳು ಸ್ಪೆಷಲಿ ಆರ್ಎಸ್ಎಸ್ ಬೆಲ್ಟ್ ಅಥವಾ ಹಿಂದುತ್ವ ಅನ್ನುವಂತಹದ್ದೇನಿದೆ ಅಲ್ಲಿ ಇದ್ರ ಎಫೆಕ್ಟ್ ಆಗೋದಂತೂ ಗ್ಯಾರಂಟಿ. ಹೀಗಾಗಿ ಸರ್ಕಾರ ಸದ್ಯದ ಮಟ್ಟಿಗೆ ತೆಗೆದುಕೊಂಡಂತಹ ಡಿಸಿಷನ್ ಕೇಂದ್ರ ನಾಯಕರು ಅಥವಾ ಆರ್ಎಸ್ಎಸ್ ಅನ್ನುವಂತಹ ವಿಚಾರ ಆಗಿದ್ರೂ ಕೂಡ ಅದರ ಒಳ ವಿಚಾರಗಳನ್ನ ಅಥವಾ ಯಾವ್ಯಾವ ಭಾಗದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂತಹದನ್ನ ತಿಳಿದುಕೊಳ್ಬೇಕಾಗಿತ್ತು ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿರುವಂತಹ ವಿಚಾರ. ಹೀಗಾಗಿ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ತೆಗೆದುಕೊಂಡಂತಹ ನಿರ್ಧಾರ ಸದ್ಯಕ್ಕೆ ಒಳ್ಳೇದು ಅನ್ನುವಂತಹದ್ದಿದ್ರೂ ಕೂಡ ಚುನಾವಣೆ ಸಂದರ್ಭಗಳಲ್ಲಿ ಅಥವಾ ಆ ಭಾಗದಲ್ಲಿ ಎಲ್ಲರ ಜೊತೆ ಚೆನ್ನಾಗಿರುವಂತಹ ನಾಯಕರುಗಳಿಗೆ ಇದರ ಎಫೆಕ್ಟ್ ತಟ್ಟುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ಕುಕ್ವಾಡ ನಿಮ್ಮೆಲ್ಲ ಮಾಹಿತಿಗಾಗಿ. ಆರ್ಎಸ್ಎಸ್ ನಿರ್ಬಂಧದ ಹಿಂದೆ ಹಲವು ಲೆಕ್ಕಾಚಾರ ಇದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಆರ್ಎಸ್ಎಸ್ ಮೇಲೆ ನಿರ್ಬಂಧವನ್ನ ವಿಧಿಸಲಾಗಿದೆ ಅಂದ್ರೆ ಆರ್ಎಸ್ಎಸ್ ಚಟುವಟಿಕೆಗಳೇನಿತ್ತು ಅದರ ವಿರುದ್ಧ ಈಗ ನಿರ್ಬಂಧವನ್ನ ವಿಧಿಸಲಾಗಿದೆ. ಹಾಗಾಗಿ ಹಲವು ಲೆಕ್ಕಾಚಾರ ಹಾಕ್ತಿದ್ದಾರಾ? ಆಡಳಿತ ವೈಫಲ್ಯವನ್ನ ಮರೆಮಾಚಲು ಈ ಒಂದು ಯತ್ನ ನಡೀತಾ? ಆರ್ಎಸ್ಎಸ್ ವಿಚಾರ ಮುನ್ನೆಲೆಗೆ ತಂದ್ರ ಪ್ರಿಯಾಂಕ್ ಖರ್ಗೆ. ಯಾಕೆಂತಂದ್ರೆ ಏನು ಪಕ್ಷದಲ್ಲಿ ಕೆಲವೊಂದಿಷ್ಟು ವೈಫಲ್ಯಗಳಾಗ್ತಾ ಇದೆ, ಸರ್ಕಾರದ ವೈಫಲ್ಯಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನ ಮುಚ್ಚಾಕೋದಕ್ಕೆ ಒಂದು ಆರ್ಎಸ್ಎಸ್ ವಿಚಾರವನ್ನ ಮುನ್ನೆಲೆಗೆ ಪ್ರಿಯಾಂಕ್ ಖರ್ಗೆ ಅವರು ತಂದ್ರ ಎಂಬ ಪ್ರಶ್ನೆ ಸದ್ಯಕ್ಕಂತೂ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಖರ್ಗೆ ಪತ್ರ ಬರಿತಾ ಇದ್ದಂತೆ ಆರ್ಎಸ್ಎಸ್ ನಿರ್ಧಾರವನ್ನ ಮಾಡಲಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಜೆಡಿಎಸ್ ಇಬ್ರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ.
ಬಿಜೆಪಿ ಮತ್ತು ಆರ್ಎಸ್ಎಸ್ ಟಾರ್ಗೆಟ್ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಆರ್ಎಸ್ಎಸ್ ಏನು ಕಾರ್ಯಚಟುವಟಿಕೆಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ, ಇದರ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವೈಫಲ್ಯಗಳ ಡೈವರ್ಟ್ ಮಾಡೋದಕ್ಕೆ ಸರ್ಕಾರದವರು ಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಆರ್ಎಸ್ಎಸ್ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ ಅಂತ ವಿರೋಧ ಪಕ್ಷದವರಿಗೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಆಡಳಿತ ವೈಫಲ್ಯ ಸಾಕಷ್ಟಿದೆ. ಇನ್ನು ಒಂದು ಕಾಮಗಾರಿ ವಿಚಾರ ಆಗಿರಬಹುದು, ಅನುದಾನದ ಕೊರತೆ ಆಗಿರಬಹುದು, ಸ್ವಪಕ್ಷದಲ್ಲಿ ನಡೀತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿರಬಹುದು, ಇದೆಲ್ಲವನ್ನು ಕೂಡ ಮರೆಮಾಚಲು ಈ ಒಂದು ವಿಚಾರವನ್ನ ಪ್ರಿಯಾಂಕ್ ಖರ್ಗೆ ಅವರು ಮುನ್ನೆಲೆಗೆ ತಂದಿದ್ದಾರೆ. ಈ ಒಂದು ಆರ್ಎಸ್ಎಸ್ ಕಾರ್ಯ ಚಟುವಟಿಕೆಗಳನ್ನ ನಿರ್ಬಂಧ ಹೇರುವ ಮುಖಾಂತರ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ, ಬಿಜೆಪಿಯ ಕಾರ್ಯ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಎಂಬ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಏನು ಆರ್ಎಸ್ಎಸ್ ವಿಚಾರವಾಗಿ ಈಗ ಸದ್ಯಕ್ಕೆ ಕಾರ್ಯ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೆಡಿಎಸ್ನವರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಸಾಕಷ್ಟು ವೈಫಲ್ಯಗಳಿದೆ. ಮುಖ್ಯವಾಗಿ ತಮ್ಮ ಸ್ವಪಕ್ಷದವರೇ ಆರೋಪ ಮಾಡ್ತಾ ಇದ್ದಾರೆ, ನಮಗೆ ಅನುದಾನ ಸಿಗ್ತಾ ಇಲ್ಲ, ಬಹಳ ಸಮಸ್ಯೆ ಆಗ್ತಾ ಇದೆ, ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಾರ್ವಜನಿಕರು ಬಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಇದರ ಜೊತೆಗೆ ಬೆಂಗಳೂರಿನ ಸಮಸ್ಯೆಗಳಾಗಿರಬಹುದು, ಒಂದು ರಸ್ತೆ ಗುಂಡಿ ಆಗಿರಬಹುದು, ಸದ್ಯಕ್ಕೆ ಮಹಾನಗರ ಪಾಲಿಕೆ ಎಲೆಕ್ಷನ್ ಆಗಿರಬಹುದು, ಸಾಕಷ್ಟು ಸಮಸ್ಯೆಗಳಿದಾವೆ. ಸರ್ಕಾರದಲ್ಲಿ ಸಮಸ್ಯೆಗಳ ಆಗರ ಆಗ್ಬಿಟ್ಟಿದೆ ಈಗ ಸರ್ಕಾರ. ಹಾಗಾಗಿ ಇದೆಲ್ಲವನ್ನು ಕೂಡ ಮುಚ್ಚಿ ಹಾಕಬೇಕು, ಇದೆಲ್ಲವನ್ನು ಕೂಡ ಡೈವರ್ಟ್ ಮಾಡಬೇಕು ಅಂತ ಈ ಒಂದು ಆರ್ಎಸ್ಎಸ್ ವಿಚಾರವನ್ನ ಪ್ರಿಯಾಂಕ್ ಖರ್ಗೆ ಅವರು ಮುನ್ನೆಲೆಗೆ ತಂದಿದ್ದಾರೆ ಅಂತ ಸದ್ಯಕ್ಕೆ ಬಿಜೆಪಿಯವರು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಯಾಗ್ತಾ ಇದೆ. ಹಾಗಾಗಿ ಸರ್ಕಾರ ಹಲವು ಲೆಕ್ಕಾಚಾರವನ್ನು ಹಾಕೊಂಡು ಈ ಒಂದು ಆರ್ಎಸ್ಎಸ್ ವಿಚಾರವನ್ನ ಮುನ್ನೆಲೆಗೆ ತಂದಿದ್ಯಾ ಎಂಬ ಪ್ರಶ್ನೆ ಅಂತೂ ಮೂಡ್ತಾ ಇದೆ. ಏನು ಆರ್ಎಸ್ಎಸ್ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ರು, ಆ ಪತ್ರವನ್ನು ಬರೆದ ನಂತರವೇ ತಕ್ಷಣವೇ ರಿಸಲ್ಟ್ ಬಂತು. ತಕ್ಷಣವೇ ಏನು ಈ ಒಂದು ಆರ್ಎಸ್ಎಸ್ ಸರ್ಕಾರಿ ಜಾಗಗಳಲ್ಲಿ ಪ್ರೋಗ್ರಾಮ್ಸ್ ಮಾಡುತ್ತೆ, ಚಟುವಟಿಕೆ ಆಗಿರಬಹುದು, ಪಥಸಂಚಲನ ಆಗಿರಬಹುದು, ಇದೆಲ್ಲವನ್ನು ಕೂಡ ಪರ್ಮಿಷನ್ ತಗೊಂಡು ಮಾಡಬೇಕು ಅಂತ ನಿರ್ಧಾರವನ್ನ ಕೈಗೊಂಡ್ರು. ಪಟ್ಟಂತ ಹೇಗೆ ನಿರ್ಧಾರವನ್ನು ತಗೊಳ್ತಿದ್ದೀರಾ, ಅದರ ಹೊರತುಪಡಿಸಿ ಬೇರೆ ಏನಾದರೂ ಒಂದು ವಿಚಾರ ಅಂತಂದ್ರೆ ಚರ್ಚೆಗಳು ಮಾಡ್ತೀರಾ, ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕಂತ ಲೆಕ್ಕಾಚಾರ ಹಾಕ್ತೀರಾ. ಆದರೆ ಈ ಒಂದು ವಿಚಾರದಲ್ಲಿ ಯಾಕೆ ಇಷ್ಟು ಬೇಗವಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರು? ಏಕೆ ಅಂತಂದ್ರೆ ಡೈವರ್ಟ್ ಮಾಡಬೇಕು. ಅವರ ಉದ್ದೇಶ ಇದ್ದಿದ್ದು ಏನು ತಮ್ಮ ಸರ್ಕಾರದಲ್ಲಿ ಆಗ್ತಾ ಇದೆ ವೈಫಲ್ಯ, ಮುಖ್ಯವಾಗಿ ನೀವು ಗಮನಿಸಬಹುದು ಪಕ್ಷದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ, ಸಂಪುಟ ಪುನರ್ರಚನೆ ವಿಚಾರ ಆಗಿರಬಹುದು, ನವೆಂಬರ್ ಕ್ರಾಂತಿ ಆಗಿರಬಹುದು, ಈ ಮೂರು ವಿಚಾರಗಳು ಬಹಳ ಚರ್ಚೆ ಆಗ್ತಾ ಇದೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಒಳಗೊಳಗೆ ಏನೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕಂತೂ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರವನ್ನ ಡೈವರ್ಟ್ ಮಾಡಲೇಬೇಕು. ಆ ಒಂದು ಡೈವರ್ಟ್ ಮಾಡಲಿಕ್ಕೆ ಈ ಒಂದು ಆರ್ಎಸ್ಎಸ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಂತ ಸದ್ಯಕ್ಕೆ ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ದಾರೆ.